ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಚಿಕ್ಕಿ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಾನು 1 ಕಪ್ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದೇ ಅಳತೆ ಅಷ್ಟು ಕಪ್ಪಷ್ಟು ಬೆಲ್ಲ ತೊಗೋಬೇಕು. ಫಸ್ಟ್ ಶೇಂಗಾನ ಹುರ್ಕೊಳ್ಳೋಣ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನೀವು. ಈಗ ನೋಡಿ ಕೆಂಪಲ್ಲ ಹಂಗೆ ಆಗ್ತಾ ಇದೆ. ನಾವು ಸ್ವಲ್ಪ ಹುರಿದ್ರೆ ಸಾಕು. ಈಗ ನೋಡಿ ಹುರಿದಿದೆ ಚೆನ್ನಾಗಿ, ಸೀಬಾರ್ದು ನೋಡಿ. ಇಷ್ಟು ಹುರಿದ್ರೆ ನಮಗೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಈಗ ಮರಕ್ಕೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಸಿಪ್ಪೆನ ಬಿಡಿಸ್ಕೋಬೇಕು. ಬಿಸಿಯಾಗೇ ಇದ್ದಾಗ ಯಾವ ಥರ ಕಡಲೆ ಬೀಜ ನೋಡಿ, ಇದು ಮಸಿಯೋದಿರುತ್ತಲ್ಲ ಉಡ್ಡಿಂದು, ಅದ್ರಲ್ಲಿ ಈ ಥರ ಸಿಪ್ಪೆ ಹಿಂಗೆ ತಕ್ಕೊಳೋದು. ಸ್ವಲ್ಪ ಜಾಸ್ತಿ ಪ್ರೆಸ್ಸಿಂಗ್ ಮಾಡಬಾರ್ದು, ದಪ್ಪ ನಾವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ ನಮ್ಗೆ ಪ್ರೆಸ್ಸಿಂಗ್. ಅದರಿಂದ ನಾವು ಇದು ಮಾಡ್ಕೊತೀವಿ. ಈ ಥರ ಇದು ಮಾಡಿಕೊಂಡು ಸಿಪ್ಪೆನ ಕ್ಲೀನ್ ಮಾಡ್ಕೊಬರ್ತೀವಿ. 1 ನಿಮಿಷ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಮಾಡ್ಕೊಬಂದಿದ್ದೀನಿ. ಒಂಚೂರು ಸಿಪ್ಪೆ ಅಲ್ಲಿಂಗೆ ತೆಗ್ದಿದ್ದೀನಿ. ಈ ಥರ ನೆಕ್ಸ್ಟ್ ಪ್ರೊಸೆಸ್ ಏನು ನೋಡೋಣ ಬನ್ನಿ. ಇವಾಗ ನೆಕ್ಸ್ಟು ಅದೇ ಬಾಣಲಿಗೆ ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ಟವ್ಗೆ 1 ಕಪ್ಪಷ್ಟು ಕಡಲೆ ಬೀಜ, 1.5 ಕಪ್ಪಷ್ಟು ಬೆಲ್ಲ ತೊಗೋಬೇಕು. ಒಂದು ಹಾಕಿದ್ದೀನಿ, ಸ್ಲಿಮ್ ಮಾಡ್ಕೊಳ್ಳೋಣ. 1 ಕಪ್ ಹಾಕಿದ್ದೀನಿ, ಇನ್ನು 1/2 ಕಪ್ ಬೆಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ಹೈ ಮಾಡಿಕೊಂಡು ಈ ಥರ ನೀರು ತುಂಬಿಸ್ಕೋಬೇಕು. 2 ಸಲ ತುಂಬಿಸ್ಕೋಬೇಕು. ನೋಡಿ 2 ಸಲ ಈ ಥರ ನೀರು ತುಂಬಿಸ್ಕೊಂಡಿದ್ದೆ. ನೀರು ತುಂಬಿಸ್ಕೊಂಡು ಈ ಥರ ಬೆಲ್ಲ ಪಾಕ ತಗೋಬೇಕು. ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೇಕು ನೀವೀಗ.